heat, forever on fire. ಅದ್ರ ಬಗ್ಗೆನೂ ಹೇಳಿ. ಯಾಕೆ ಹೇಳ್ತಾರೆ? ನಾನು ಹೇಳ್ದೆ ಕೇಳಿ. ತನಿಖೆ ನಾನು ಹೇಳಿದ ಒಂದು ನಿಮಿಷ ನಾನು ಒಂದು ನಿಮಿಷ ಮಾತಾಡಿ ಕೇಳಿ. ಆಯ್ತು, ನಾನು ಮಾತಾಡ್ತೀನಿ. ನೀವು ಕೂತ್ಕೊಳ್ಳಿ, ಅವ್ರು ಮಾತಾಡಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ನೀವು ಆಯ್ತು. ಎತ್ತವ್ರು ಕೂತ್ಕೊಳ್ಳಿ, ಎತ್ತವ್ರು ಕೂತ್ಕೊಳ್ಳಿ. ನೀವು ಒಂದು ನಿಮಿಷ, ಒಂದು ಕೋವಿಡ್ ತನಿಖೆ ನೀವು ಕೂತ್ಕೊಳ್ಳಿ. ಲೋಕಸಭೆಯಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಡಿದ್ರು ಅದು ತನಿಖೆ ಮಾಡಿ. ಆಯ್ತು, ಕೂತ್ಕೊಳ್ಳಿ. ಒಂದು ಸೆಕೆಂಡ್ ನೀವು ಕೂತ್ಕೊಳ್ಳಿ. ಎಲ್ಲ ಸೈಲೆಂಟ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಆಯ್ತಪ್ಪ, ಕೂತ್ಕೊಳ್ಳಿ. ಆಯ್ತು, ಒಂದು ಸೆಕೆಂಡ್. ಬರೇ ಮುಸ್ಲಿಂ ನಮ್ಗೆ ಅಟ್ಟೆ ಒಂದು ಸೆಕೆಂಡ್. ಅದ್ರೂ ತನಿಖೆ ಆಯ್ತು, ಕೂತ್ಕೊಳ್ಳಿ. ಬಸನಗೌಡ ಪಾಟೀಲ್ ಮಾನ್ಯ ಅಧ್ಯಕ್ಷ, ನಿಮ್ಗೆ ಅವ್ರಿಗೆ ಕಂಟ್ರೋಲ್ ಮಾಡ್ರಿ. ಏನ್ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ? ಅವ್ರಿಗೆ ಹೇಳ್ರಿ, ಏನ್ ಅವ್ರು ಸೀರಿಯಸ್ ಸದಸ್ಯರಾಗಿ ಏನದು? ನಾರಾಯಣ್ ಅವರು, ನಿಮ್ಮ ಅಶ್ವಥ್ ನಾರಾಯಣ್ ಅವರೇ ಶ್ರೀನಿವಾಸ್ ಗೌಡ್ರು ಇಲ್ಲೇ ಅಪಾದನೆ ಮಾಡಿದ್ರೆ ಇಡಿ ಬರಲಿಲ್ಲ. ಅಶೋಕ್ ಅವರು ಮಾಡ್ತಾ ಇದೀವಿ, ಮಾಡ್ರಿ. ಬರೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವ್ರು ಭ್ರಷ್ಟಿದ್ದಾರೆ. ನಿಮ್ಮ ಪಕ್ಷಕ್ಕೆ ಹೋದ್ರೆ ವಾಷಿಂಗ್ ಮಷೀನ್ ಅಲ್ಲಿ ತೊಳಿತೀರಾ? ವಾಲ್ಮೀಕಿ ನಿಗಮದ ತಿಂದೋರ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿ. ನಾನು ಹೇಳ್ತೇನೆ, ಕೂತ್ಕೊಳ್ಳಿ. ಏನು ಇಲ್ಲ ಅಲ್ಲ, ರೇ ಎತ್ತಾಳ್ರೆ, ನೀವು ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರು? ನಾ ಒಂದ್ ಸೆಕೆಂಡ್. ಮಾನ್ಯ ಅಧ್ಯಕ್ಷ, ನನಗೆ ಅಷ್ಟು ಅಡಿಷನಲ್ ಟೈಮ್ ಕೊಡ್ರಿ. ಅವ್ರು 10 ನಿಮಿಷದಿಂದ ವಾಲ್ಮೀಕಿ ಒಂದ್ ಸೆಕೆಂಡ್, ನನಗೆ ಒಂದು ನಿಮಿಷ ಟೈಮ್ ಕೊಡಿ. ಆಯ್ತು, ಒಂದ್ ಸೆಕೆಂಡ್, ಒಂದು ಸೆಕೆಂಡ್ ಮಾತಾಡಿ. ಒಂದು ಅವಕಾಶ ಕೂತ್ಕೊಳ್ಳಿ. ಈಗ ಒಂದು ಸೆಕೆಂಡ್ ಬಡವರು ದುಡ್ಡು ಒಂದ್ ಸೆಕೆಂಡ್ ಮಾತಾಡಿ ಕೇಳಿ. ರಕ್ಷಣೆ ಮಾಡಿ ಕೂತಿದೆ ಈಗ ಒಂದ್ ಸೆಕೆಂಡ್. ಅದ್ರ ಅಧ್ಯಕ್ಷನ ಇವತ್ತು ಕೂಡ ಆಯ್ತು, ಈಗ ನನಗೆ ಯಾವುದೇ ತನಿಖೆಗೆ ನಾವು ವಿರೋಧ ಇಲ್ಲ. ಆಯ್ತು, ತಾಕತ್ ತಮ್ಮಿದ್ರೆ ಎಲ್ಲಾರು ಕೋವಿಡ್ ಹಿಡಿದು ಎಲ್ಲ ತನಿಖೆ ಮಾಡಿ. ಆಯ್ತು, ಕೂತ್ಕೊಳ್ಳಿ. ಅದ್ರ ಬಗ್ಗೆ ಮಾತಾಡಿ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಮತ್ತೆ ಯಾಕೆ ಮಾತಾಡ್ತೀವಿ ನೀವು? ತನಿಖೆ ಮಾಡ್ತೇವೆ. ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ತನಿಖಾ ಮಂತ್ರಿಗೆ ನಿಮ್ಗೆ ಜವಾಬ್ದಾರಿ ಇದೆ. ಇವಾಗ ರೆಸ್ಪಾನ್ಸಿಬಲ್. ಆಯ್ತು, ನೀವು ಕೂತ್ಕೊಳ್ಳಿ. ಒಂದ್ ನಿಮಿಷ ಮಾತಾಡ್ತೇನೆ, ಒಂದ್ ಸೆಕೆಂಡ್. ಈಗ ಆಯ್ತು, ಇದು ಕೀ ಕೊಟ್ಟು ಬಿಟ್ಟಾಗಿ ನಿಲ್ಲಿಸುದಿಲ್ಲ. ಎಂತ ಕೂತ್ಕೊಳ್ಳಿ ಸ್ವಲ್ಪ. ನಾ ಹೇಳ್ದ ತನಿಖೆ ಆಗಲಿ. ಆಯ್ತು, ಸ್ವಲ್ಪ ಕೂತ್ಕೊಳ್ಳಿ. ತನಿಖೆ ಆಗಲಿ. ಆಯ್ತು, ತಾಂಡ ಅಭಿವೃದ್ಧಿ ನಿಗಮ ತನಿಖೆ ಆಗಲಿ. ತನಿಖೆ ಆಗಲಿ. ಕೂತ್ಕೊಳ್ಳಿ. ವಾಲ್ಮೀಕಿ ಯಾಕೆ ನಿಮ್ಮ ನೀವು ಸ್ಟ್ರೈನ್ ಮಾಡ್ತೀರಿ? ತನಿಖೆ ಆಗಲಿ. ಇವರ ಮೇಲೆ ಕೋಪ ಇದೆಯಾ? ಬೆಲ್ಲದ ಮೇಲೆ ನಿಮ್ಗೆ ದಲಿತ ವಿರೋಧಿ ಬೆಲ್ಲದ ಮೇಲೆ ಕೋಪ ಇದೆ? ಕುಂಡ್ರಳಕ್ಕೆ ನೈತಿಕ ಹಕ್ಕು ಕಳ್ಕೊಂಡಿದೆ. ತಕ್ಷಣ ರಾಜೀನಾಮೆ. ಬೆಲ್ಲದ ಒಂದ್ ಸೆಕೆಂಡ್. ಪಾರ್ಲಿಮೆಂಟ್ ನಲ್ಲಿ ಕ್ಯಾಂಡಿಡೇಟ್ಗಳು ನಾನು ಹೇಳ್ದ ಕೇಳಿ ನೋಡಿ. ನಾನು ನೋಡಿ ಕೇಳಿ ಮಾಡ್ಕೊಟ್ರಲ್ಲ ಅವಾಗ. ನಿಮಗೆ ತನಿಖೆ ಆಗಿದೆ, ಅದು ತನಿಖೆ ಆಗಿ ಬಂದಿದೆ. ಡೋಂಟ್ ವೇಸ್ಟ್ ಯೋರ್ ಟೈಮ್. ನಿಮ್ಮ ಟೈಮ್ ಮತ್ತು ಎನರ್ಜಿ ವೇಸ್ಟ್ ಮಾಡಬೇಡಿ. ಅರ್ಗ ಜನದವ್ರೆ ಏನು ರಕ್ಷಣೆ ಯಾಕೆ ಮಾಡ್ತಾ ಇದ್ದೀರಿ? ಕೂತ್ಕೊಳ್ಳ ಹೇಳ್ತೀನಿ. ಆಯ್ತು, ಒಂದ್ ಸೆಕೆಂಡ್ ಮಾತಾಡ್ತೇನೆ. ನನಗೆ ಚವಾನ್ ಅವರೇ, ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಮೋಸ ಮಾಡೋದು, ಜನರಿಗೆ ದಾರಿ ತಪ್ಪಿಸುವುದು ಇದೆಯಾ? ಒಂದ್ ಸೆಕೆಂಡ್ ಬೆಲ್ಲದವ್ರು, ಐ ಗಿವ್ ದ ಟೈಮ್. ನಾನು ಕೊಡ್ತೇನೆ ನೋಡಿ. ನಾನು ಮತ್ತೆ ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೇನೆ, ಇವತ್ತು ಕೆಲವು ಮಾತಾಡ್ಲಿಕ್ಕಿದ್ದಾರೆ ಮತ್ತು ಮಾನ್ಯ ಮುಖ್ಯ ಉತ್ತರ ಕೊಡ್ಲಿಕ್ಕಿದ್ದಾರೆ. ಕ್ವಶನ್ ಅವರ್ ಆಗಬೇಕು, ಕಾಲಿಂಗ್ ಅಟೆನ್ಷನ್ ಕೊಡಬೇಕು, ಬಿಲ್ಲು ಪಾಸ್ ಆಗಬೇಕು. ಇರುವುದೇ 26 ದಿವಸ ತನಕ 9 ದಿವಸದ ಅಧಿವೇಶನ. ಈ ಒಂದು ಸಂದರ್ಭದಲ್ಲಿ ನಾವು ಸಮಯ ಉಪಯೋಗ ಮಾಡುವಂಥ ಅವಕಾಶ ಮಾಡಿಕೊಳ್ಳಿ. ನಮಗೆ ಮನಸ್ಸು ಬಂದದನ್ನೆಲ್ಲ ನಾವು ಇನ್ನು ಮಾತಾಡಬೇಕಂತ ಹೇಳಿದರೆ ಅದು ಅಸೆಂಬ್ಲಿ ಆಗುವುದಿಲ್ಲ. ಇಲ್ಲಿ ವಿಚಾರ ಏನಿದೆ,
ವಾಲ್ಮೀಕಿ ಜನಾಂಗದ ಇದರಲ್ಲಿ ಆದಂತಹ ಅಭಿವೃದ್ಧಿ ಆದಂತಹ ಗಗನದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ. ಮಾನ್ಯ ಪ್ರತಿಪಕ್ಷದ ನಾಯಕರು ಆಡಳಿತ ಬಗ್ಗೆ ಸಹ ಏನಿದೆಲ್ಲೂ ಕೂಡ ಮಾತಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಿದೆ, ಪ್ರತಿಪಕ್ಷದ ನಾಯಕರು ಮತ್ತು ಸದಸ್ಯರು ಈ ಒಂದು ಮಾತಾಡೋದು ಸ್ವಾಭಾವಿಕ, ಮಾತಾಡಲೇಬೇಕು ಇದು ವಿಚಾರ. ಮತ್ತು ಲಾಸ್ಟ್ ಟೈಮ್ ಅವರ ಕಾಲದಲ್ಲಿ ಏನಾಗಿದೆ ಅದಕ್ಕಾಗಿ ಅವ್ರನ್ನ ಅಲ್ಲಿ ಕೂತ್ಕೊಳಿಸಿದ್ದಾರೆ, ನಿಮ್ಮನ್ನು ಇಲ್ಲಿ ಬಂದು ಕೂತ್ಕೊಳಿಸಿದ್ದಾರೆ. ಈಗ ಆಯ್ತು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಈಗ ನಿಮ್ಮ ಸೀಟ್ ಸರಿ ಇಲ್ವೋ ನೀವು ಸರಿ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ನೀವು ಎದ್ದು ನಿಲ್ತೀರಿ. ನಾ ಸೀಟ್ ಚೇಂಜ್ ಮಾಡ್ಲಾ? ನಾ ಸೀಟ್ ಚೇಂಜ್ ಮಾಡಿಬಿಡ್ತೇನೆ ಈಗ. ನಮ್ಮ ಆಗ್ರಹ ಇದೆ, ಎಲ್ಲ ತನಿಖೆ ಆಯ್ತು ಕೂತ್ಕೊಳ್ಳಿ. ಎಲ್ಲಾನು ಬಿಚ್ಚಿ ನೀವು ಯಾಕೆ ಮಾತಾಡ್ತೀರಲ್ಲಿ?